ಆತ್ಮೀಯರೇ ವಂದನೆಗಳು. ಈಗ ಕೃಷ್ಣಾ ನದಿ ವ್ಯವಸ್ಥೆ ಹೇಗಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇದರ ಮೂಲ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸತಾರಾ ಜಿಲ್ಲೆಯ ಮಹಾಬಲೇಶ್ವರದ ಕೃಷ್ಣ ಮಂದಿರ ಸಮೀಪದಲ್ಲಿರುವಂಥ ಒಂದು ಗ್ರಾಮ, ಚೋರ ಗ್ರಾಮ. ಇದರ ಉದ್ದ 1400 ಕಿಲೋಮೀಟರ್, ಅಂದರೆ 870 ಮೈಲಿ. ಗಂಗಾ ಮತ್ತು ಗೋದಾವರಿ ನಂತರ ಭಾರತದ 3ನೇ ಅತಿ ಉದ್ದದ ನದಿ. ದಕ್ಷಿಣ ಭಾರತದ 2ನೇ ಅತಿ ಉದ್ದದ ನದಿ ಗೋದಾವರಿ ನಂತರ ಕೃಷ್ಣ ಎಂದು ನಾವು ಕರೆಯುತ್ತೇವೆ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ 480 ಕಿಲೋಮೀಟರ್ ಆಗಿದೆ. ಒಟ್ಟು ನಯನ ಪ್ರದೇಶ 2,58,948 ಚದರ ಕಿಲೋಮೀಟರ್. ಕರ್ನಾಟಕದಲ್ಲಿ ಜಲನಯನ ಪ್ರದೇಶ 1,13,771 ಚದರ ಕಿಲೋಮೀಟರ್. ನಮ್ಮ ರಾಜ್ಯದಲ್ಲಿ ಹುಟ್ಟಿ ರಾಜ್ಯದಲ್ಲಿ ಅಂತ್ಯವಾಗುವ ಕೃಷ್ಣಾ ನದಿಯು ಏಕೈಕ ಉಪನದಿ ಮಲಪ್ರಭಾ ಕರ್ನಾಟಕದಲ್ಲಿ ಇದೆ. ರಾಯಚೂರು, ದೋವಾಬ್, ಕೃಷ್ಣಾ ಮತ್ತು ತುಂಗಾ ನದಿಗಳ ನಡುವಿನ ಭೂಪ್ರದೇಶದಲ್ಲಿ ಈ ಕೃಷ್ಣಾ ನದಿ ಹರಿವನ್ನು ನೋಡ್ಬೋದು. ತುಂಗಭದ್ರಾ ನದಿ ರಾಜ್ಯದಲ್ಲಿ ಅತಿ ದೊಡ್ಡ ಒಳನಾಡು ಜನಸಾರಿಗೆಯನ್ನು ಹೊಂದಿರುವಂತಹ ನದಿ. ಭಾರತದ ಒಟ್ಟು ಭೂಪ್ರದೇಶದ 8% ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಹರಿಯುವಿಕೆಯನ್ನು ನೋಡುತ್ತೇವೆ. ಭಾರತದ ಭತ್ತದ ಕಣಜ ಕೃಷ್ಣಾ ಮತ್ತು ಗೋದಾವರಿಯ ಜಲನಯನ ಪ್ರದೇಶ. ಆಂಧ್ರ ಪ್ರದೇಶದ ವಿಜಯವಾಡ ಜಿಲ್ಲೆಯ ಹಂಸಲಾ ದೇವಿ ಬಳಿ ಬಂಗಾಳ ಕೊಲ್ಲಿನ ಸೇರುವುದು ಕೃಷ್ಣಾ ನದಿ. ಕೃಷ್ಣಾ ನದಿಯ ಉಪನದಿಗಳು: ಎಡದಂಡೆಯಲ್ಲಿ ಭೀಮಾ ನದಿ ಅಥವಾ ಚಂದ್ರಭಾಗ, ಬಲದಂಡೆಯಲ್ಲಿ ಕೊಯ್ನಾ. ಎಡದಂಡೆಯಲ್ಲಿ ಧೋಣಿ, ಬಲದಂಡೆಯಲ್ಲಿ ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಎಡದಂಡೆಯಲ್ಲಿ ಮನ್ನೇರು, ಪಲ್ಲೇರು, ಮೂಸಿ, ಹಾಲಿಯ. ಉದ್ದವಾದ ಉಪನದಿ ಭೀಮಾ, ದೊಡ್ಡ ಉಪನದಿ ತುಂಗಭದ್ರಾ. ಜಲವಿದ್ಯುತ್ ಕೇಂದ್ರಗಳು: ಕೊಯ್ನಾ, ಇದಕ್ಕೆ ಅಣೆಕಟ್ಟು ನಾಗಾರ್ಜುನ ಸಾಗರ್ ಶ್ರೀಶೈಲದಲ್ಲಿ. ಶ್ರೀಶೈಲ ಪುಲಿಚಿಂತಾಲದಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಪ್ರಿಯದರ್ಶಿನಿ ಜುಲಾರ ಪ್ರಿಯದರ್ಶಿನಿ, ಪುಲಿಚಿಂತಲ, ರಾಚೋಲಿ ಬಂಡ, ಆಲಮಟ್ಟಿ, ನಾರಾಯಣಪುರ, ತುಂಗಭದ್ರಾ. ರಾಮ್ತಾಲ್ ಏತ ನೀರಾವರಿ ಯೋಜನೆ, ಇದು ವಿಶ್ವದ ಅತಿ ದೊಡ್ಡ ಸ್ವಯಂಚಾಲಿತ ಏತ ನೀರಾವರಿ ಯೋಜನೆ, ಬಾಗಲಕೋಟೆಯಲ್ಲಿದೆ. ಸಿಂಗಟಾನೂರು ಏತ ನೀರಾವರಿ ಯೋಜನೆ ತುಂಗಭದ್ರಾ ನದಿ ಗದಗ ಜಿಲ್ಲೆಯಲ್ಲಿ ಮುಂಡರಗಿಲಿದೆ. ತವ್ವಾ ಬಚ್ಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಕೃಷ್ಣಾ ನದಿ ವಿಜಯಪುರ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಜಿಲ್ಲೆಗಳು ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ. ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ. ಸಾರ್, ನೀವು ಭಾಳ ವೇಗವಾಗಿ ಹೇಳ್ತೀರಿ. ಅಂದರೆ ಇವೆಲ್ಲ ವೇಗವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಮನನ ಆಗ್ತದೆ, ಮಂದಟ ಆಗ್ತದೆ. ನಿಧಾನವಾಗಿ ಅಭ್ಯಾಸ ಮಾಡಲಿಕ್ಕೆ ಆಗದಿರುವಂಥ ವಿಷಯ ಸಮಾಜ ವಿಜ್ಞಾನ ನೋಡಿ. ಹಾಗಾಗಿ ಸಾವಿರಾರು ವಿಷಯಗಳಿರ್ತವೆ. ಜಲಪಾತಗಳು: ಛಾಯಾ ಭಗವತಿ ಜಲಪಾತ ದೋಣಿ ನದಿ. ಗೋಕಾಕ್ ಜಲಪಾತ ಕರ್ನಾಟಕದ ನಯಾಗರ. ಒಡಚನಮಲ್ಕಿ ಮಾರ್ಕಂಡೇಯ ನದಿ. ದೋಣಿ ನದಿ ವಿಜಯಪುರ ಜಿಲ್ಲೆಯ ಜೋಳದ ನದಿ, ಕರ್ನಾಟಕದ ಲೋನಿ ಅಂತ ಕರೀತಾರೆ. ಮಲಪ್ರಭಾ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯ ಸೌಂದರ್ಯ ತಾಲೂಕಿನ ಮುನವಳ್ಳಿ ಜಲಾಶಯ, ನವಿಲುತೀರ್ಥ ಅಂತ ಕರಿತೇವೆ. ನೋಡ್ಲಿಕ್ಕೆ ನಯನ ಮನೋಹರವಾಗಿದೆ. ಒಂದು ವೇಳೆ ಏನಾದರೂ ಬೆಳಗಾವಿ ಕಡೆಗೆ ಬಂದರೆ ಈ ನವಿಲುತೀರ್ಥ ನೋಡ್ಕೊಂಡು ಬನ್ನಿ, ಪುನೀತರಾಗಿ. ಇದಕ್ಕಿಂದ ಹೆಸರು ರೇಣುಕಾಸಾಗರ. ಘಟಪ್ರಭಾ ಅಣೆಕಟ್ಟು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ, ಹಿಡಕಲ್ ಡ್ಯಾಮ್. ಇದಕ್ಕೆ ಈಗ ರಾಜ ಲಕ್ಕಣ್ಣಗೌಡ ಜಲಾಶಯ ಕಟ್ಟಿರ್ತಾರೆ. ನಾರಾಯಣಪುರ ಅಣೆಕಟ್ಟು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿದೆ. ಇದು ರಾಜ್ಯ ಅತಿ ಉದ್ದವಾದ ಅಣೆಕಟ್ಟು ಹಿಡಕಲ್ ಇದು ಉದ್ದವಾದ ಅಣೆಕಟ್ಟು ನಾರಾಯಣಪುರ ಜಲಾಶಯಕ್ಕೆ ಬಸವಸಾಗರ್ ಅಂತ ಕರೀತಾರೆ. ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ, ಲಾಲಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಂದು ಕರೀತಾರೆ. ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆಯಾಗಿದೆ. ತುಂಗಭದ್ರಾ ಅಣೆಕಟ್ಟು ರಾಜ್ಯದ ಅತಿ ದೊಡ್ಡ ನೀರಾವರಿ ಯೋಜನೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಜಂಟಿ ಯೋಜನೆ ಕೈಗೊಂಡಿವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಮುನಿರಾಬಾದ್ ಬಳಿ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದಕ್ಕೆ ಪಂಪಸಾಗರ ಅಂತ ನಾವು ಕರೀತೇವೆ. ಕೃಷ್ಣಾ ನದಿ ಜಲನಯನ ಪ್ರದೇಶದ ರಾಷ್ಟ್ರೀಯ ಉದ್ಯಾನವನಗಳೆಂದರೆ ಚಂದೋಲಿ ಮಹಾರಾಷ್ಟ್ರದಲ್ಲಿದೆ, ಕುದುರೆಮುಖ ಕರ್ನಾಟಕ, ಮಹಾವೀರ್ ಹೈದರಾಬಾದ್, ಕಾಸು ಬ್ರಹ್ಮಾನಂದ ರೆಡ್ಡಿ ಹೈದರಾಬಾದ್. ಕೃಷ್ಣಾ ನದಿ ಜಲನಯನ ಪ್ರದೇಶದ ವನ್ಯಜೀವಿ ಧಾಮಗಳೆಂದರೆ ಘಟಪ್ರಭಾ ಪಕ್ಷಿಧಾಮ, ಮಣ್ಣಗದ್ದೆ ಪಕ್ಷಿಧಾಮ, ಭದ್ರಾ ವನ್ಯಜೀವಿ ಅಭಯಾರಣ್ಯ, ತುಂಗಭದ್ರಾ ನೀರು
ನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ, ರಂಗಯ್ಯನ ದುರ್ಗ ವನ್ಯಜೀವಿ ಅಭಯಾರಣ್ಯ, ದಾರೋಜಿ ಕರಡಿಧಾಮ, ಗುಡೆಕೋಟೆ ಕರಡಿಧಾಮ, ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮ, ಬೋನಾಳ ಪಕ್ಷಿಧಾಮ. ಮಾಹಿತಿಯನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಅಭ್ಯಾಸ ಮಾಡಿ, ಮನನ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಉನ್ನತ ವಿಷಯಗಳು ನಾನು ನಾಳೆಯಿಂದ ನಿಮ್ಮೊಂದಿಗೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.